ಹನೆಕೆರೆ ಎಂ ಶ್ರೀನಿವಾಸ್ ಪ್ರತಿಷ್ಠಾನ ಮತ್ತು ಕರ್ನಾಟಕ ಸಂಘದ ವತಿಯಿಂದ ಮಾಜಿ ಶಾಸಕ ಶ್ರೀನಿವಾಸ್ 75 ಅಭಿನಂದನಾ ಸಮಾರಂಭ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಸಮಾರಂಭವನ್ನು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, 3 ಬಾರಿ ಶಾಸಕರಾಗಿ, 6 ಬಾರಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ, ಹೋರಾಟಗಾರರಾಗಿ ಸೇವೆ ಸಲ್ಲಿಸಿದ ಎಂ ಶ್ರೀನಿವಾಸ್ ಅವರು ರಾಜಕಾರಣಿಯಾಗಿದ್ದರು, ಅಜಾತಶತ್ರು ಮತ್ತು ಜನಪ್ರಿಯ ನಾಯಕನಾಗಿರುವುದು ಮಾದರಿಯಾದುದು ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಕೊಂಡಾಡಿದರು. ದೇಶದ್ದೇ ಒಂದು ರಾಜಕಾರಣವಾದರೆ ಮಂಡ್ಯದ್ದೇ ಒಂದು ರೀತಿಯ ರಾಜಕಾರಣ ಎಂಬುದು ಜನಜನಿತವಾಗಿದೆ. ಇಂತಹ ಕ್ಷೇತ್ರದಲ್ಲಿ ಎಂ ಶ್ರೀನಿವಾಸ್ ಅವರು 3 ಬಾರಿ ಶಾಸಕರಾಗಿದ್ದರೂ ಅಜಾತಶತ್ರುವಾಗಿ ಬೆಳೆದಿದ್ದು ಸೋಜಿಗದ ಸಂಗತಿ. ನಾನು ಕೂಡ ಶಾಸಕನಾಗಿ ಸಚಿವನಾಗಿದ್ದೇನೆ. ಆದರೆ ನನಗೆ ಪರ ವಿರೋಧ ಎರಡೂ ಕಂಡುಬಂದಿದೆ. ಎಂ ಶ್ರೀನಿವಾಸ್ ಅವರ ವಿಚಾರದಲ್ಲಿ ವಿರೋಧಕ್ಕಿಂತ ಅಭಿಮಾನವೇ ಹೆಚ್ಚಾಗಿ ಕಂಡುಬರುತ್ತದೆ. ಇದೇ ಅವರ ಜನಪ್ರಿಯತೆಗೆ ಸಾಕ್ಷಿ. ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಬಡವರಿಗೆ ಅನುಕೂಲ ಮಾಡಿಕೊಡುವ ಶ್ರೀನಿವಾಸ್ ಅವರ ಗುಣ ಇತರರಿಗೂ ಮಾದರಿಯಾದುದು. 75 ವರ್ಷಗಳ ಅವರ ಸುದೀರ್ಘ ಜೀವನದಲ್ಲಿ ಜನಸೇವೆ ಮಾಡಿ ಸಮಾಧಾನಕರವಾಗಿ ವಿಶ್ರಾಂತರಾಗಿದ್ದಾರೆ. ಇದುವೇ ಒಂದು ದೊಡ್ಡ ಸಾಧನೆ ಎಂದು ಅಭಿಪ್ರಾಯಪಟ್ಟರು. ಸೇನಣ್ಣವರು ನಿಮ್ಮೆಲ್ಲರಿಗೂ ಪರಿಚಯ ಇದ್ದಾಗೆ ಬಹಳ ಹೋರಾಟದ ಜೀವನವನ್ನು ಮಾಡ್ಕೊಂಬಂದು ವಿಶ್ರಾಂತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ವಕೀಲರಾಗಿ ಪ್ರಾರಂಭ ಆಗಿ ಒಕ್ಕಲಿಗರ ಸಂಘದ 6 ಬಾರಿ ನಿರ್ದೇಶಕರಾಗಿ ವಿವಿಧ ಹುದ್ದೆಗಳನ್ನು ಕೆಲಸ ಮಾಡಿ ರೈತ ಸಂಘದಲ್ಲೂ ತಮ್ಮ ಚಟುವಟಿಕೆಯನ್ನು ಗುರುತಿಸಿಕೊಂಡು ಮತ್ತು 3 ಬಾರಿ ಸತತವಾಗಿ ಶಾಸಕರಾಗಿ ಬಹುಶಃ ಶಿಕ್ಷಣ ಸಂಸ್ಥೆಯನ್ನು ಊರಿನಲ್ಲಿ ಒಂದು ಕಟ್ಟಿ, ನನಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ, ಬಟ್ ಮಂಡ್ಯ ಕ್ಷೇತ್ರದಲ್ಲಿ ಕಂಟಿನ್ಯೂಸ್ ಆಗಿ ಗೆದ್ದಿರೋರು ಇವರೇ ಅನ್ನುವಂಥ ಕಾಣುತ್ತೆ. ಇವ್ರಿಗೂ ಒಂದು ಗ್ಯಾಪ್ ಆಯ್ತಾ? ಹೌದಾ? ಅಂಬರೀಷ್ ಅಂದಾಜು ನಾನು 3 ಬಾರಿಗೂ ನಿರಂತರವಾಗಿ ಗೆದ್ದವರು ಇರ್ತಾರೆ ಮತ್ತೆ. ಬಟ್ ಎನಿವೆ ಮಂಡ್ಯ ಜಿಲ್ಲೆನೇ ಒಂಥರ ಇಡೀ ರಾಜ್ಯ ಅಲ್ಲ, ರಾಜಕೀಯ ಕ್ಷೇತ್ರಗಳಲ್ಲಿ ಇದು ವಿಭಿನ್ನವಾದದ್ದು. ಏಕೆಂದರೆ ನಮ್ಗಿಂತ ಎಲ್ಲ ಹಿರಿಯವರು ಹೇಳಿದರು, ವೀರಣ್ಣಗೌಡರು ಮುಖ್ಯಮಂತ್ರಿ ಆಗಿದ್ದಾರೆ ಇದ್ದಂಗೆ ಸೋಲಿಸಿದ್ರು, ಎಸ್.ಎನ್. ಕೃಷ್ಣನ್ ಸೋಲಿಸಿದ್ರು, ಶಂಕರೇಗೌಡರನ್ನು ಗೆಲ್ಲಕ್ಕೆ ಬಿಡಲಿಲ್ಲ. ಈ ಥರದ್ದೆಲ್ಲ ಕೀರ್ತಿನೂ ಇದೆ. ನಮ್ಮ ಜಯಪ್ರಕಾಶ್ ನೋಡೆಲ್ಲ ಮಂಡ್ಯ ಜಿಲ್ಲೆಗೆ ಅಷ್ಟು ಸುಲಭವಾಗಿ ಜನನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಭಾಳ ಸೂಕ್ಷ್ಮವಾಗಿ ಯಾವಾಗ ಏನೇನು ತೀರ್ಮಾನ ತೆಗೆದಾರೋ ಭಾಳ ಎಚ್ಚರಿಕೆಯಿಂದ ನಾವು ಗಮನಿಸಿದಾಗ ಆ ಥರ. ಅದರ ಮಧ್ಯದಲ್ಲಿ ಶ್ರೀನಿವಾಸು ಜನಪ್ರಿಯತೆಯನ್ನು ಗಳಿಸಿದ್ದಾರೆ, ಅದಂತೂ ಸತ್ಯ. ನಾನು ಶಾಸಕರಾದಾಗ ಜೊತೆಲಿದ್ದೆ. ತುಂಬ ಶಾಸಕರ ಅವಧಿನಲ್ಲಿ ಬಹುಶಃ ಎಲ್ಲ ಶಾಸಕರ ಬಗ್ಗೆ ಜನ ಅಸಮಾಧಾನ ಕಾಮೆಂಟ್ ಮಾಡ್ತಿದ್ದ ನಾನು ನೋಡಿದ್ದೀನಿ. ನಮ್ಮೆಲ್ಲರ ಬಗ್ಗೆ ನಾನು ಪರ ವಿರೋಧ ಇರ್ತಕ್ಕಂಥದ್ದನ್ನೆಲ್ಲ. ಆ ಶ್ರೀನಿವಾಸ್ ವಿಚಾರದಲ್ಲಿ ಮಾತ್ರ ಎಲ್ಲ ಸಮತೋಲನವಾಗಿ ಎಲ್ಲರೂ, ಅದು ವಿರೋಧ ಪಕ್ಷದವರಾಗಲಿ ಯಾರೂ ಸಹ ಅಸಮಾಧಾನವನ್ನು ತೋಡ್ಕೊಂಡಿದ್ದಂಥದ್ದನ್ನು ನಾನು ಹೆಚ್ಚು ಗಮನಿಸಿಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಪಿ. ರವಿಕುಮಾರ್ ಗೌಡ ಮಾತನಾಡಿ, ಎಂ ಶ್ರೀನಿವಾಸ್ ಅವರು ಮೌನ ಸಾಧಕರಲ್ಲ, ಅಗತ್ಯ ಬಿದ್ದಾಗ ಸಿಡಿದೆದ್ದು ಕಾರ್ಯ ಸಾಧಿಸಿದ್ದಾರೆ.
75 ವರ್ಷಗಳ ಕಾಲ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಭ್ರಷ್ಟಾಚಾರವಿಲ್ಲದೆ ಸಮಾಜಘಾತಕ ಶಕ್ತಿಗಳನ್ನು ಬೆಳೆಸದೆ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಇಂತಹ ಸಾಧಕ ನಮ್ಮೊಡನಿರುವುದೇ ನನಗೆ ಹೆಮ್ಮೆಯ ಸಂಗತಿ. ಅವರನ್ನು ಹತ್ತಿರದಿಂದ ಬಲ್ಲ ನನಗೆ ಎಂ ಶ್ರೀನಿವಾಸ್ ಅವರ ವ್ಯಕ್ತಿತ್ವವನ್ನು ನಾವೆಲ್ಲರೂ ಪಾಲಿಸಬೇಕೆಂಬುದು ತಿಳಿಯಿತು. ಅವರ ಇದುವರೆಗಿನ ಹೋರಾಟದ ಬದುಕು ಕಿರಿಯರಿಗೆ ಸಾಕಷ್ಟು ಕಲಿಸಿಕೊಟ್ಟಿದೆ. ಆದ್ದರಿಂದ ಹನಕೆರೆಯಿಂದ ಶಿವಾರ ಗೇಟ್ವರೆಗಿನ ರಸ್ತೆಗೆ ಎಂ ಶ್ರೀನಿವಾಸ್ ಅವರ ಹೆಸರನ್ನು ನಾಮಕರಣ ಮಾಡಲಾಗುವುದು ಎಂದು ಹೇಳಿದರು. ಈ ವಿಧಾನಸಭಾ ಕಂಡ ಈ ತಾಲೂಕಿನ ಧೀಮಂತ ನಾಯಕ ಅಂದ್ರೆ ತಪ್ಪಾಗಲ್ಲ. 15 ವರ್ಷ ಈ ತಾಲೂಕನ್ನ ಯಾವುದೇ ಒಂದು ಕಳಂಕ ಇಲ್ಲದೆ, ಭ್ರಷ್ಟಾಚಾರ ಇಲ್ಲದೆ, ಯಾವುದೇ ಸಮಾಜಘಾತಕ ಶಕ್ತಿಗಳನ್ನ ಬೆಳವಣಿಗೆಗೆ ಅವಕಾಶ ಮಾಡಿಕೊಡದೆ ಸ್ವಚ್ಛವಾಗಿ ಈ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಹೆಸರು ಮಾಡಿದವರು ಶ್ರೀನಿವಾಸ್ ಅವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಲವು ಶಾಸಕರು ಇಡೀ ಜಿಲ್ಲೆ, ರಾಜ್ಯದಲ್ಲಿ ಆಳಿದ್ದಾರೆ. ಅವರು ಆಳಿದಂತ ಸಂದರ್ಭದಲ್ಲಿ ಹಲವಾರು ಸಮಾಜಘಾತ ಶಕ್ತಿಗಳನ್ನ, ರೌಡಿಗಳನ್ನ, ಎಂತೆಂದನ್ನು ಹುಟ್ಟಾಕ್ತಾರೆ. ಆದ್ರೆ ಸೀನಣ್ಣ ಯಾವತ್ತೂ ಕೂಡ ಅಂತ ಕೆಲಸ ಮಾಡಿಲ್ಲ. ಮಂಡ್ಯ ಸುಸಂಸ್ಕೃತರ ನಾಡು, ಮಂಡ್ಯ ಜಿಲ್ಲೆ ಸುಸಂಸ್ಕೃತರ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಒಳ್ಳೆಯವರು ಅಧಿಕಾರ ಮಾಡಬೇಕು, ಯಾವುದೇ ಒಂದು ರೀತಿಯ ಕ್ರೈಮ್ ಆಗಬಾರ್ದು, ಒಂದು ಅಶಾಂತಿ ಆಗಬಾರ್ದು, ಮಹಿಳೆಯರಿಗೆ ತೊಂದರೆ ಆಗಬಾರ್ದು, ಯುವಕರಿಗೆ ತೊಂದರೆ ಆಗಬಾರ್ದು. ಆ ರೀತಿ ಈ ತಾಲೂಕನ್ನ ಕಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಶ್ರೇಯಸ್ಸನ್ನ ಮಾಡಬೇಕು. ನಾನು 2011ರಲ್ಲಿ ರಾಜಕೀಯದಲ್ಲಿರಲಿಲ್ಲ, ನಮ್ಮೂರ ಹಬ್ಬಕ್ಕೆ ಬಂದೆ. ಆಗ ಇಲ್ಲಿ ವೇದಿಕೆ ಬಂದಂತ ಇಬ್ರು ಗಣ್ಯರು ನಮ್ಮೂರಿನ ಗೆಸ್ಟ್. ಈಗ ಸ್ವಾಮೀಜಿ ಆಗಿರೋರು ಅವಾಗ ನಾಗಮಂಗಲ ತಾಲೂಕಿನ ತಹಸೀಲ್ದಾರ್, ನಮ್ಮ ಮಾವನಿಗೆ ಫ್ರೆಂಡ್ ಅವರು. ನಮ್ಮೂರು ಹಬ್ಬಕ್ಕೆ ನನ್ನೂ ಕರೆದ್ರು, ಸೀನಣ್ಣನು ಕರೆದಿದ್ರು. ಅಕ್ಕಪಕ್ಕ ಕೂತಿದ್ರು. ನಾನು ಅವತ್ತೇ ಸೀನಣ್ಣನ ಶಾಸಕರು ಅಂತ ನೋಡಿದೆ. ನಾನು MLA ಆಗಬೇಕು, ಇಲ್ಲಿ ರಾಜಕೀಯ ಮಾಡಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ. 2010ರಲ್ಲಿ ಸೀನಣ್ಣ ನಮ್ಮ ಮನೆಗೆ ಬಂದಿದ್ರು, ಕಜ್ಜಾಯ ತಿಂದ್ರು. ನಮ್ಮ ಸ್ವಾಮೀಜಿನ ಬಂದರು, ಕಜ್ಜಾಯ ತಿಂದ್ರು. 2ನೇ ವರ್ಷದಲ್ಲಿ ಆಟ ಬದಲಾಯಿತು. ರಾಜಕೀಯಕ್ಕೆ ಬಂದೆ. 11 ವರ್ಷ ನಾನು ಅವರು ಎದುರು ಪಾರ್ಟಿಯಲ್ಲಿ ರಾಜಕೀಯ ಮಾಡ್ತೀವಿ, ವೇದಿಕೆ ಬೆಳೆದಿದ್ರೆ ನನಗೆ ಇನ್ನೂ ಹೆಣ್ಣು ಬೆಳೆಯಿತು. ನನ್ನ ಅವ್ರ ಜಾಗದಲ್ಲಿ ಬೇರೆಯವರು ಇದ್ರೆ ಹೆಂಗ್ ಪ್ರತಿಕ್ರಿಯೆ ಮಾಡ್ತಿದ್ದ ಗೊತ್ತಿಲ್ಲ. ನಾನು ಭಾಷಣ ಮಾಡ್ಬೇಕಾದ್ರೆ ಸ್ವಲ್ಪ ಹೆಂಗ್ ಬೆಳೆದಲ್ವ, ಈ ತಾಲೂಕನ್ನ ಬದಲಾವಣೆ ಮಾಡಬೇಕು ಅಂತ ಪಕ್ಕ ಕುತ್ಕೊಳ್ಳೋ ಕೈಗಳು ಬದಲಾವಣೆ ಆಗ್ಬೇಕಾ ಅನ್ನೋ ಪಾಪ. ಅಷ್ಟು ಸ್ಮೂತ್ ಆಗಿ, ಅಂದ್ರೆ ರಾಜಕೀಯವಾಗಿ ನಾವು ವಿರೋಧಿಗಳು ಏನೇ ಟೈಪ್ ಮಾಡಿದ್ರು, ಅವ್ರ ವೇದಿಕೆ ಟೈಪ್ ಮಾಡಿದ್ರು ಮಾತಾಡ್ತಿರ್ಲಿಲ್ಲ. ಅದಕ್ಕೆ ನಾನೀಗ ಬಹಿರಂಗವಾಗಿ ಕ್ಷಮೆ ಕೇಳ್ತೀನಿ. ಅವಾಗ ನಮಗೆ ಉದ್ವೇಗ, ಈ ತಾಲೂಕಂತ MLA ಆಗಬೇಕು ಅಂತ. ಸೀನಣ್ಣ ಪಕ್ಕದಲ್ಲಿರೋರು ಯಾರ ಭಾಷಣ ಕೊಟ್ರೆ ಈ ತಾಲೂಕನ್ನ ಬದಲಾವಣೆ ಮಾಡಬೇಕು, ನಾಯಕತ್ವ ಬದಲಾವಣೆ ಮಾಡಬೇಕು ಅಂತ ನಾನು ಭಾಷಣ ಮಾಡಿದ್ದೀನಿ. ಆಗ ಅವರು ಪಾಪ ಏನು ಮಾತಾಡ್ತಿಲ್ಲ. 5 ನಿಮಿಷ ಬದಲಾವಣೆ ಆಗ್ಬೇಕಾ, ಇಷ್ಟೇ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ, ನಾನು ಪೂರ್ವಾಶ್ರಮದಲ್ಲಿ ತಹಶೀಲ್ದಾರ್ ಹಾಗೂ ಅಪರ ಜಿಲ್ಲಾಧಿಕಾರಿಯಾಗಿದ್ದ ದಿನಗಳಿಂದಲೂ ಶ್ರೀನಿವಾಸ್ ಅವರ ಸಾಮಾಜಿಕ ಕಳಕಳಿಯನ್ನು ಕಂಡಿದ್ದೇನೆ. ಅವರು ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಬೇಕಿದ್ದರೂ ಕಡತ ಹಿಡಿದು ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಈ ಕೆಲಸ ಆಗಲೇಬೇಕೆಂದು ಪಟ್ಟು ಹಿಡಿಯುತ್ತಿದ್ದರು. ಅವರ ಜನಪದ ಕಾಳಜಿಯನ್ನು ನಾವೆಂದೂ ಮರೆಯಲಾಗದು. ರಾಜಕಾರಣದಲ್ಲಿದ್ದು ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಬೆಳೆಯುವ ಸಾಧನೆ ಸಾಮಾನ್ಯವಾದುದಲ್ಲ. ತಿಳಿಯ ಬಿಳಿಯ ಹಾಳೆಯಂತೆ ಅವರ ಬದುಕು ಸಮಾಜ ಸೇವೆ ಮಾದರಿಯಾದುದು. ಆದ್ದರಿಂದ ಈಗಲಾದರೂ ಎಂ ಶ್ರೀನಿವಾಸ್ ಅವರ ಜನಪರ ಸೇವೆಯ ಅಪಾರ ಅನುಭವವನ್ನು ಸರ್ಕಾರ ಬಳಸಿಕೊಳ್ಳಬೇಕು. ಅವರನ್ನು ವಿಧಾನ ಪರಿಷತ್ತಿಗೆ ಕಳುಹಿಸುವ ಮೂಲಕ ಅವರಿಂದ ಇನ್ನಷ್ಟು ಸೇವಾ ಕಾರ್ಯಗಳನ್ನು ಸಮಾಜಕ್ಕೆ ತಲುಪಿಸಬೇಕು ಎಂದು ಆಗ್ರಹಪಡಿಸಿದರು. ಒಂದು ಶುಭ ಹಾರೈಕೆ ಸಮಾರಂಭದಲ್ಲಿ ಅವರನ್ನ ಬಹಳ ಪ್ರೀತಿಯಿಂದ ಶುಭ ಹಾರೈಸಲಿಕ್ಕೆ ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಸಚಿವರಾದಂತಹ ಎಂ ಚಲುವರಾಯಸ್ವಾಮಿ ಅವರ ಉಪಸ್ಥಿತಿಯನ್ನು ನಾನು ಪ್ರೀತಿಪೂರ್ವಕವಾಗಿ ಗೌರವಿಸ್ತೇನೆ. ಹಾಗೆ ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಬಹಳ ಚೆನ್ನಾಗಿ ಹೇಳಿದರು. ನಾನು ಎಂ ಶ್ರೀನಿವಾಸ್ ಅವರ ಆಶೀರ್ವಾದವನ್ನು ಬಯಸ್ತೇನೆ, ಅವರ ಹಾದಿಯಲ್ಲಿ ನಡೆಯಲಿಕ್ಕೆ ಬಯಸ್ತೇನೆ ಅಂತೇಳಿ ಈ ಕ್ಷೇತ್ರದ ಶಾಸಕರಾದಂತಹ ರವಿಕುಮಾರ್ ಅವರು ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ. ಹಾಗೆ ಹಿರಿಯರು, ವಿಶೇಷವಾಗಿ ಕರ್ನಾಟಕ ಸಂಘವನ್ನು ಮತ್ತು ಎಂ ಶ್ರೀನಿವಾಸ್ ಅವರನ್ನ ಜೊತೆಯಲ್ಲಿ ಹುಟ್ಟಿದವರ ರೀತಿ ಪ್ರೀತಿಸುವಂತ ನಮ್ಮ ರಾಮಕೃಷ್ಣರವರು, ಶ್ರೀಕಂಠೇಗೌಡರು ಬಹಳ ಸಣ್ಣದಾಗಿ ಮಾತನಾಡಿದ್ರು ಕೂಡ, ಸಣ್ಣ ಸಮಯ ತಗೊಂಡ್ರು ಕೂಡ ಅದ್ಭುತವಾದ ಹೃದಯದ ಮಾತುಗಳನ್ನು ಹೇಳಿದರು. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ. ಹಾಗೆ ನಮ್ಮ ಜಯರಾಮ್ ರಾಯಪುರ ಅವರು ಮಂಡ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾಗಿ ಎಂ ಶ್ರೀನಿವಾಸ್ ಅವರ ಅಭಿಮಾನಿಯಾಗಿ ಒಂದಷ್ಟು ಒಳ್ಳೆಯ ಮಾತುಗಳು ಕೂಡ ಹೇಳಿದರು. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ. ಇನ್ನೂ ವಿಶೇಷವಾಗಿ ಒಬ್ಬ
ಸಮಾಜದ ಚಿಂತಕರಾಗಿ ನಮ್ಮ ತುಕಾರಾಮರು ವಿಶೇಷವಾಗಿ ಶ್ರೀನಿವಾಸರವರ ಹೆಸರಲ್ಲಿ ಒಂದು ಬಹುಮ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡ್ರು. ಅವರ ಪುಸ್ತಕವನ್ನು ಕೂಡ ಗೌರವಿಸ್ತೇನೆ. ಅದು ಕೂಡ ರಾಜಕೀಯ ಹಿನ್ನೆಲೆ ಭರಾಟೆ ಶಕ್ತಿ ಇರಲಿಲ್ಲ. ಅಂಥವರ ಮನೆಯಿಂದ, ಕೃಷಿಕರ ಮನೆಯಿಂದ ಸಮಾಜದ ಜೊತೆ, ಜನರ ಜೊತೆ ಕಷ್ಟಗಳಲ್ಲಿ ಸುಖಗಳಲ್ಲಿ ಭಾಗವಹಿಸಿ ಸಾಧನೆ ಮಾಡಿ ಟೀಕೆಗಳನ್ನ, ಟಿಪ್ಪಣಿಗಳನ್ನ, ಪ್ರಶಂಸೆಗಳನ್ನ ಪಡ್ಕೊಂಡು ಇವತ್ತು ಎಲ್ಲರೂ ಕೂಡ ಗಣ್ಯರಾಗಿ ಕೂತಿದ್ದಾರೆ ನಮ್ಮ ಎದುರುಗಡೆ. ಅದು ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದ ಮಂಡ್ಯ. ಹಾಗೆ ಅಂಕೆಲಿಯ ಶ್ರೀನಿವಾಸ ಅವರು ಕೂಡ ಅಜಾತ ಶತ್ರು ಅಂತ ಹೇಳಲಿಕ್ಕೆ ಯಾವುದೇ ರೀತಿಯ ಸಂದೇಹ ನಮಗೆ ಇಲ್ಲ. ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರವಿಕುಮಾರ್ ಅವರು ಹೇಳಿದ್ದು, ಅವರು ಎಷ್ಟೇ ಟೀಕೆಗಳು ಟಿಪ್ಪಣಿಗಳು ಬಂದರೂ ಕೂಡ ಯಾರನ್ನೂ ಕೂಡ ಮನಸ್ಸು ನೋಯಿಸ್ತಿರ್ಲಿಲ್ಲ. ಅಂಥ ವ್ಯಕ್ತಿಯ ಶುಭ ಹಾರೈಕೆಗೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಬಂದಿದ್ದೇವೆ ಅಂತ ಹೇಳಿ ಒಂದು ಒಳ್ಳೆಯ ಅಭಿಮಾನ ಮಾತುಗಳನ್ನ ಹೇಳಿದರು. ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರು ಎಂ ಶ್ರೀನಿವಾಸ್ ಅವರನ್ನು ಅಭಿನಂದಿಸಿ ಮಾತನಾಡಿ, ರೈತ ಸಂಘದಿಂದ ಸಾರ್ವಜನಿಕ ಜೀವನ ಆರಂಭಿಸಿದ ಶ್ರೀನಿವಾಸ್ ಅವರು ಜೆಡಿಎಸ್ ಪಕ್ಷ ಸೇರಿ 3 ಬಾರಿ ಮಂಡ್ಯದಿಂದ ಶಾಸಕರಾಗಿ ಆಯ್ಕೆಯಾಗಿ ಜಿಲ್ಲೆಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಸ್ಮರಿಸಿದರು. ಅಮೆರಿಕದ ವಾಷಿಂಗ್ಟನ್ ಡಿಸಿ ಏರ್ಪೋರ್ಟ್ನಲ್ಲಿ ಅವರೊಬ್ಬರು ಸ್ನೇಹಿತರು ಕಾಯ್ತಾ ಇದ್ರು. ಅವರು ಬೆರಮನಹಳ್ಳಿ ಚಿಕ್ಕಸ್ವಾಮಿಯವರು ವಿಶೇಷವಾಗಿ ಶ್ರೀರಣ್ಣನ ನೋಡ್ಲಿಕ್ಕೆ ಅಂತೇಳಿ ಅವ್ರು ರಿಸೀವ್ ಮಾಡಿದ್ದು ಕಾಯ್ತಾ ಇದ್ರು. ಅವತ್ತು ಅವರಿಂದ ನಮಗೆಲ್ಲರಿಗೂ ಪರಿಚಯ ಆದಂತಹ ಚಿಕ್ಕಸ್ವಾಮಣ್ಣ ಇವತ್ತಿಗೂ ಯಾವುದೇ ಶ್ರೀರಣ್ಣನ ಕಾರ್ಯಕ್ರಮ ನಡೆದ್ರೆ ಬಂದು ಅವ್ರ ಜೊತೆ ಭಾಗಿಯಾಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಶ್ರೀರಣ್ಣ ಅವರು 3 ಬಾರಿ ಶಾಸಕರಾಗಿ ಸಿಕ್ಕಂತ ಅವಕಾಶವನ್ನು ಈ ಕ್ಷೇತ್ರದ, ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಶ್ರಮಿಸಿದಂಥದ್ದನ್ನು ನಾನು ಅವ್ರ ಜೊತೆ ಶಾಸಕರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕಂಡಿದ್ದೇನೆ. ಅವರು ಯಾವುದೇ ಸಂದರ್ಭದಲ್ಲೂ ಯಾರಿಗೂ ಮನಸ್ಸಿಗೆ ನೋವು ಮಾಡದ ರೀತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಈ ಜಿಲ್ಲೆಯ ಒಂದು ಸಮಗ್ರವಾದಂಥ ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡಿದಂಥದ್ದನ್ನು ನಾನು ಅವರ ಸಹೋದರಿಯಾಗಿ ಕಂಡಿದ್ದೇನೆ. ಈ ಸಂದರ್ಭದಲ್ಲಿ ಅವರು 75ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ಶಿವರಾಮು, ಲೋಕೇಶ್ ಚಂದಗಾಲು ಅವರ ಸಂಪಾದಕತ್ವದ ಶ್ರೀನಿಧಿ ಅಭಿನಂದನಾ ಗ್ರಂಥವನ್ನು ಆಂಧ್ರಪ್ರದೇಶದ ಆದಾಯ ತೆರಿಗೆ ಇಲಾಖೆ ಮುಖ್ಯ ಆಯುಕ್ತರಾದ ಜಯರಾಮ್ ರಾಯಪುರ ಬಿಡುಗಡೆಗೊಳಿಸಿ ಮಾತನಾಡಿದರು. ಕೆಲವರಿಗೆ ಬರ್ತೀನಿ, ಕೆಲವರಿಗೆ ಬರೋದಿಲ್ಲ, ಬರೋಕ್ಕಾಗೋದಿಲ್ಲ ಸರ್. ಆದರೆ ಈ ಸಮಾರಂಭಕ್ಕೆ ಬಹುಶಃ ನಾನೇ ನಮ್ಮ ಜಯಪ್ರಕಾಶ್ ಅವರು ಹೇಳಿ, ಜಯಪ್ರಕಾಶ್ ಅವರು ಈ ಸಮಾರಂಭಕ್ಕೆ ನಾನು ಬರಲೇಬೇಕು ಹಾಗೆ ಅಂತೇಳಿ ನಾನು ಕೇಳಿಕೊಂಡು ಬಂದಂಥ ಒಂದು ಸಮಾರಂಭ. ಯಾತಕ್ಕೆ ಅಂತ ಹೇಳಿದ್ರೆ, ಶ್ರೀರಣ್ಣ ಅವ್ರ ಬಗ್ಗೆ ಬಹುಶಃ ಕಳೆದ ಒಂದು 5-6 ವರ್ಷಗಳಿಂದ ಭಾಳ ಆತ್ಮೀಯವಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ ಮತ್ತು ಮಂಡ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನಿದೆ ಆ ಕೊಡುಗೆಯನ್ನು ಬಹುಶಃ ನೆನಪಿಸ್ಕೋಬೇಕು ಮತ್ತು ಅದೇ ರೀತಿ ಅವರ ಬಹಳ ಒಳ್ಳೆಯ ಒಂದು ಕುಟುಂಬ ಏನಿದೆ ಆ ಕುಟುಂಬದ ಸಹಾಯವನ್ನು ಕೂಡ ನೆನೆಸ್ಕೋಬೇಕು. ಹಾಗೆ ಅಂತೇಳಿ ನಾನು ಈ ಕಾರ್ಯಕ್ರಮಕ್ಕೆ ಬಂದೇ ಬರಬೇಕು ಅಂತ ಹೇಳಿದ್ರೆ, ಈ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ಮುಂಚೆ ನಮ್ಮ ಜಯಪ್ರಕಾಶ್ ಅವರು ಬಹುಶಃ ಒಂದು ವಾರದಿಂದಲೇ ಈ ಪುಸ್ತಕದ ಒಂದು ಪ್ರತಿಯನ್ನು ನಾನು ಕೊಟ್ಟು ಪ್ರತಿಯಲ್ಲಿ ಹೋದಾಗ ಬಹುಶಃ ನನಗೆ ಶ್ರೀರಣ್ಣ ಅವ್ರ ಬಗ್ಗೆ ಎಲ್ಲವೂ ಗೊತ್ತಿದೆ ಅನ್ನೋ ಒಂದು ಭಾವನೆ ಇದೆ. ಆ ಒಂದು ಪುಸ್ತಕದಲ್ಲಿ 3 ಭಾಗ ಇದೆ. ಒಂದು ಶ್ರೀರಣ್ಣ ಅವರ ಒಂದು ಸಂಪೂರ್ಣ ಜೀವನ ಚರಿತ್ರೆ ಇದೆ ಮತ್ತು 2ನೇ ಭಾಗದಲ್ಲಿ ಅವ್ರ ಬಗ್ಗೆ ಬರೆದಿರುವಂಥ ಭಾಳಷ್ಟು ಮಾನವೀಯರಿದ್ದಾರೆ, ಅವ್ರ ಬಗ್ಗೆ ಬರೆದಿದ್ದಾರೆ. ಮತ್ತು 3ನೇ ಭಾಗದ ಬಗ್ಗೆ ನಾನು ಬರ್ತೇನೆ. ಆದರೆ ನನಗೆ ಗೊತ್ತಿದ್ದಂಥ ಬಹಳಷ್ಟು ಶ್ರೀರಣ್ಣ ಅವರ ಒಂದು ಕಾರ್ಯ ವ್ಯಾಪ್ತಿ ಏನಿದೆ ನನಗೆ ಒಂದು ರೀತಿ ಭಾಳ ಆಶ್ಚರ್ಯ. ಬಹುಶಃ ನಾನು ಅನ್ಕೊಂಡ ಬಳಿಕ ಎಂ ಶ್ರೀನಿವಾಸ್ ಸಮಾಜ ಸೇವಾ ಪುರಸ್ಕೃತರಾದ ಸಾಹಿತಿ ಡಾಕ್ಟರ್ ಎಸ್ ತುಕಾರಾಂ ಮತ್ತು ಅರಸಮ್ಮ ಮೆಣಸೇಗೌಡ ಕೃಷಿ ಪುರಸ್ಕೃತ ಶಿವು ತಗ್ಗಹಳ್ಳಿ ಅವರನ್ನು ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಬಿ ರಾಮಕೃಷ್ಣ, ಕೆಟಿ ಶ್ರೀಕಂಠೇಗೌಡ, ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ, ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು.
ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿ ಬೇಬಿ ಮಠದ ಸಂಸ್ಥಾಪಕರಾದ ಶ.ಪ. ಪು. ಲಿಂಗ್ ಶ್ರೀ ಶ್ರೀ ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳವರ 132ನೇಯ ಜಯಂತಿ, ಬೇಬಿ ಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾ. ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳವರ 27ನೇ ವರ್ಷದ ಪಟ್ಟಾಧಿಕಾರ, ತುಲಾಭಾರ, ಆದಿ ಆರೋಗ್ಯ ಆಶ್ರಮ ಆಯುರ್ವೇದ ಆಸ್ಪತ್ರೆಯ 2ನೇ ಮಹಡಿಯ ಉದ್ಘಾಟನೆ ಹಾಗೂ 159ನೇಯ ಬೆಳದಿಂಗಳ ದೀಪಾರತಿ ಮತ್ತು ಧಾರ್ಮಿಕ ಕಾರ್ಯಕ್ರಮವು ಜರುಗಿತು. ಈ ಶುಭ ಸಂದರ್ಭದಲ್ಲಿ ಅನೇಕ ಪೂಜ್ಯರುಗಳ ದಿವ್ಯ ನೇತೃತ್ವದಲ್ಲಿ ತ್ರಿನೇತ್ರ ಶ್ರೀಗಳಿಗೆ ಭಕ್ತಾದಿಗಳು ನಾಣ್ಯ, ಅಕ್ಕಿ, ಬೆಲ್ಲ, ನವಧಾನ್ಯ ಮತ್ತು ಪಶು ಆಹಾರಗಳಿಂದ ತುಲಾಭಾರ ಮತ್ತು ಪಾದಪೂಜೆಯನ್ನು ನೆರವೇರಿಸಿದರು. ನಂತರ ಆಶ್ರಮದ ಆವರಣದಲ್ಲಿರುವ ಆದಿ ಆರೋಗ್ಯ ಆಶ್ರಮ ಆಯುರ್ವೇದ ಆಸ್ಪತ್ರೆಯ 2ನೇ ಮಹಡಿಯ ಕಟ್ಟಡವನ್ನು ಕರ್ನಾಟಕ ವಿಧಾನಸಭೆಯ ಮಾನ್ಯ ಉಪಾಧ್ಯಕ್ಷರಾದ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿರವರು ಉದ್ಘಾಟಿಸಿ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯಲ್ಲೇ ಧಾರ್ಮಿಕವಾಗಿ ಪೂಜೆ ಪುನಸ್ಕಾರ ಮತ್ತು ತ್ರಿಕಾಲ ದಾಸೋಹ ಮಾಡುವಂತಹ ಆಶ್ರಮವೆಂದರೆ ಅದುವೇ ಚಂದ್ರವನ ಆಶ್ರಮ. 27 ವರ್ಷಗಳಲ್ಲಿ ತ್ರಿನೇತ್ರ ಶ್ರೀಗಳವರ ಸಮಾಜಮುಖಿ ಕಾರ್ಯಗಳು ಹಾಗೂ ಸಾಧನೆಗಳು ಅಪಾರವಾದದ್ದು. ದೇಶ ಮತ್ತು ಧರ್ಮಕ್ಕೆ ತಮ್ಮನ್ನೇ ಮುಡುಪಾಗಿ ಮಿಟ್ಟಿರುವ ಸರಳತೆಯ ಸಂತ ತ್ರಿನೇತ್ರ ಶ್ರೀಗಳು ಎಂದು ತಿಳಿಸಿದರು. ಅದಾದ ನಂತರ ಮತ್ತೆ ನನ್ನ ಹತ್ರ ಬಂದು ನೋಡಿ ಮಾತಾಡಿಸಿ ನನಗೆ ಆಶೀರ್ವಾದ ಮಾಡಿದರು. ಅದಕ್ಕೆ ನಾನೇ ಸಾಕ್ಷಿ. ಕಷ್ಟದಲ್ಲಿದ್ದಾಗ ಯಾರು ಬಂದು ನಮಗೊಂದು ಶಾಂತವನ್ನ ಹೇಳ್ತಾರೆ, ನಮ್ಮ ಕಷ್ಟದಲ್ಲಿ ಭಾಗಿಗಳಾಗ್ತಾರೆ, ಅವರು ನಮ್ಮ ನಿಜವಾದ ದೇವರು. ಆದ್ದರಿಂದ ನನಗೆ ಇದನ್ನು ಮಾಡಿದರು. ಮತ್ತೆ ನನಗೆ ಅಜ್ಜರು ಆ ಸಂದರ್ಭದಲ್ಲಿ ನನಗೆ ಕಾನ್ಷಿಯಸ್ ಇರದೇ ಇದ್ರೂ ಕೂಡ ಇವತ್ತು ನಾನೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವರು ಕಾರಣಕರ್ತರು. ನಿಮ್ಮೆಲ್ಲರೂ ಕೂಡ ಅಜ್ಜರ ಪ್ರೀತಿ ವಿಶ್ವಾಸ ಇಟ್ಕೊಂಡು ಈ ಮಠವನ್ನು ಧಾರ್ಮಿಕವಾಗಿ ಧಾರ್ಮಿಕ ಶಕ್ತಿಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಅವ್ರ ಶಿಷ್ಯರು ಪ್ರದೇಶದಲ್ಲಿ ಕೂಡ ಇದ್ದಾರೆ. ಅಜ್ಜರ ಮಠದ ಶಿಷ್ಯರು ಪರದೇಶದಲ್ಲಿ ಕೂಡ ಇದ್ದಾರೆ. ಹಾಗಾಗಿ ಇವತ್ತೇನು ನಮ್ಮ ಸುತ್ತೂರು ಮಠ ಯಾವ ರೀತಿ ಬೆಳೆದಿದೆ ಅದೇ ಮಾದರಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಆ ಸುತ್ತೂರು ಮಠಕ್ಕೆ ಪರ್ಯಾಯವಾಗಿ ನಮ್ಮ ಈ ಮಠವನ್ನು ಬೆಳೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಮ್ಮೆಲ್ಲರಿಗೂ ವಂದಿಸಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಕುಟ್ಟಣಯ್ಯರವರು ಮಾತನಾಡಿ, ಕುಗ್ರಾಮದಲ್ಲಿರುವ ಬೇಬಿ ಮಠವನ್ನು ರಾಜ್ಯ ರಾಷ್ಟ್ರಕ್ಕೆ ಪರಿಚಯಿಸಿದ ಹೆಗ್ಗಳಿಕೆ ತ್ರಿನೇತ್ರ ಶ್ರೀಗಳಿಗೆ ಸಲ್ಲುತ್ತದೆ. ನಾನೂ ಸಹ ಅದೇ ಕ್ಷೇತ್ರದ ಶಾಸಕನಾಗಿ ಅವರ ಜನಮುಖಿ ಕಾರ್ಯಗಳನ್ನು ಗಮನಿಸುತ್ತಲೇ ಬಂದಿದ್ದೇನೆ. ಈ ಚಂದ್ರವನ ಆಶ್ರಮವು ಜಾತಿ ಮತಗಳನ್ನು ಹೊರತುಪಡಿಸಿ ಜಾತ್ಯತೀತವಾಗಿರುವುದು ಆಗಮಿಸುವ ಭಕ್ತಾದಿಗಳ ಗಮನ ಸೆಳೆಯುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮ ಅಂದ್ಕೊಂಡಿದ್ದೇನೆ 27ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವಕ್ಕೆ ನಾವೆಲ್ಲ ಬಂದು ಶ್ರೀಮಠದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀಗಳ ಆಶೀರ್ವಾದ ಪಡೆಯಕ್ಕೆ ನೀವೆಲ್ಲ ಬಂದಿರಿ. ಮತ್ತೆ ನನ್ಗೆ ಖುಷಿಯಾಗಿದೆ ಏನಂದ್ರೆ ತುಲಾಭಾರ 27 ತುಲಾಭಾರ ಮಾಡಕ್ಕೆ ಹೋಗಿ 40ಕ್ಕಿಂತ ಹೆಚ್ಚು 47 ತುಲಾಭಾರಗಳಾಗಿರುವಂಥದ್ದು ಖುಷಿಯಾದ ಸಂಗತಿ. ನಾವು ಈಗ ಬೇಬಿ ಮಠ ಇರೋಂಥದ್ದು ನಮ್ಮ ಕ್ಷೇತ್ರದಲ್ಲೇ ತುಂಬಾ ಒಳ್ಳೆ ಕೆಲಸಗಳನ್ನ ಮಠದಿಂದ ನಡೆಸ್ತಾ ಇರೋಂಥದ್ದು ಶ್ರೀಗಳು. ಅಲ್ಲಿ ಶಾಲೆ ಆಗಿರ್ಬೋದು, ಇಲ್ಲಿ ಆರೋಗ್ಯಾಶ್ರಮ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನನಗೆ ಹತ್ತಿರವಾಗಿರೋಂಥದ್ದು ಏನು ದಾಸೋಹ ನೀವು ಮಾಡ್ತಿದ್ದೀರಿ. ಏಕೆಂದ್ರೆ ಅದನ್ನ ಹಸಿದವ್ರಿಗೆ ನೀವು ಇವಾಗಲೂ ನೋಡ್ತಾ ಇದ್ದೆ ಶ್ರೀಗಳು ಮೊದಲು ಅವರು ಆಶೀರ್ವಾದ ತಳಕ್ ಬಂದ ಊಟ ಮಾಡಿದ್ರ ಅಂತ ಹೇಳಿದ್ರಿ. ಸೊ ಅದನ್ನ ಆ ಒಂದು ಪರಂಪರೆನ ತಾವುಗಳು ಬೆಳೆಸ್ಕೊ ಬಂದಿದ್ದೀರಿ. ಅದು ಇನ್ನೂ ಮಠ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ನಿವೃತ್ತ ಐಎಎಸ್ ಅಧಿಕಾರಿಗಳು ಮತ್ತು ಚಂದ್ರವನ ಆಶ್ರಮದ ನಿರ್ದೇಶಕರಾದ ಎಸ್ ದಯಾಶಂಕರ್ರವರು ಸಭೆಯನ್ನುದ್ದೇಶಿಸಿ ಮಾತನಾಡಿ, ಚಂದ್ರವನ ಆಶ್ರಮವು ರಾಜ್ಯ ರಾಷ್ಟ್ರಗಳಲ್ಲಿ ಪರಿಚಯಗೊಳ್ಳುತ್ತಿರುವುದು ಬಹಳ ಸಂತೋಷದ ವಿಷಯವಾಗಿದೆ. ಶ್ರೀಗಳವರ ಧಾರ್ಮಿಕ ಚಿಂತನೆಗಳು ವಿಭಿನ್ನವಾಗಿದ್ದು, ನೊಂದಿರುವ ಭಕ್ತರನ್ನು ಮೇಲೆತ್ತುವ ಕಾಯಕವನ್ನು ಮಠದೊಟ್ಟಿಗೆ ಶ್ರೀಗಳು ಮಾಡುತ್ತಿರುವುದು ಭಕ್ತರ ಮನಸ್ಸಿನಲ್ಲಿ ನೆಮ್ಮದಿಯುಂಟಾಗುತ್ತಿದೆ. ಶ್ರೀಮಠವನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಲು ತ್ರಿನೇತ್ರ ಶ್ರೀಗಳು ಪಡುತ್ತಿರುವ ಪರಿಶ್ರಮವು ಅಗಾಧವಾದದ್ದು ಎಂದು ತಿಳಿಸಿದರು. ಇದೇ ವೇಳೆ 159ನೇಯ ಬೆಳದಿಂಗಳ ಕಾವೇರಿ ದೀಪಾರತಿ ಮತ್ತು ಧಾರ್ಮಿಕ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಂಜೆ ಸಂಗೀತ ಕಾರ್ಯಕ್ರಮ ಹಾಗೂ ಭರತನಾಟ್ಯವನ್ನು ಏರ್ಪಡಿಸಲಾಗಿತ್ತು. ನಂತರ ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ತ್ರಿಕಾಲ ದಾಸೋಹ ವ್ಯವಸ್ಥೆಯನ್ನು ಶ್ರೀಮಠದಿಂದ ಕಲ್ಪಿಸಲಾಗಿತ್ತು.
ಈ ಕಾರ್ಯಕ್ರಮದಲ್ಲಿ ಪೂಜ್ಯರುಗಳಾದ ಪಂಚಮಸಾಲಿ ಪೀಠದ ಜಗದ್ಗುರುಗಳಾದ ಶ್ರೀ ವಚನಾನಂದ ಸ್ವಾಮಿಗಳು, ಕುಂಚಿಟಿಗಲ ಮಹಾಸಂಸ್ಥಾನದ ಹನುಮಂತನಾಥ ಸ್ವಾಮಿಗಳು, ಎಂಎಲ್ ಹುಂಡಿಯ ಶ್ರೀ ಗೌರಿಶಂಕರ ಸ್ವಾಮಿಗಳು, ಸಿದ್ದರಹಳ್ಳಿ ಪಾರಮಾರ್ಥ ಗವಿಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು, ಕನಕಪುರದ ಮರಳೆಗವಿ ಮಠದ ಶ್ರೀ ಮುಮ್ಮಡಿ ಶಿವರುದ್ರ ಸ್ವಾಮಿಗಳು, ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ಹಾಗೂ ಬಿಜೆಪಿ ಯುವ ಮುಖಂಡರಾದ ಎಂಎಸ್ ಪಾಟೀಲ್, ಹಿರಿಯ ಮೋಟಾರು ವಾಹನ ತನಿಖೆ ಅಧಿಕಾರಿಗಳು ಮತ್ತು ಚಂದ್ರವನ ಆಶ್ರಮದ ನಿರ್ದೇಶಕರಾದ ಷಣ್ಮುಖ್ ಹಡಗದ್, ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠದ ಡಾ ರಾಜೇಶ್ ಗುರೂಜಿ, ಉಪಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿಗಳಾದ ಡಾ ಶ್ರೀಪಾದ ಎಸ್ಬಿ, ಆಶ್ರಮದ ಆಡಳಿತಾಧಿಕಾರಿಗಳಾದ ಶ್ರೀ ಚಿಕ್ಕತಿಮ್ಮಯ್ಯ, ಕಾರ್ಯದರ್ಶಿಗಳಾದ ಟಿಪಿ ಶಿವಕುಮಾರ್ ಸೇರಿದಂತೆ ಹಡವರಿದ್ದರು. ರಾಜ್ಯದಲ್ಲಿ ಏಕರೂಪದ ಸಮಾನ ಶಿಕ್ಷಣ ನೀತಿ ಜಾರಿ ಮಾಡಿ ಸರಕಾರಿ ಶಾಲೆಗಳನ್ನು ಉಳಿಸಲು ಏಪ್ರಿಲ್ 11ರಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ಎಸ್ಟಿಎಂಸಿ ಸಂಘದಿಂದ ಜಿಲ್ಲೆಯ 733 ಗ್ರಾಮ ಪಂಚಾಯಿತಿಗಳಲ್ಲಿ ಪಾದಯಾತ್ರೆ ಮೂಲಕ ಜನಜಾಗೃತಿ ಮೂಡಿಸಲಾಗುವುದು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದ ಉಳಿವಿಗೆ ಸರಕಾರಿ ಶಾಲೆಗಳೇ ಆಧಾರ ಸ್ತಂಭಗಳು, ಅವುಗಳು ಗ್ರಾಮಗಳ ಸಾಂಸ್ಕೃತಿಕ ಕೇಂದ್ರಗಳಾಗಿವೆ. ಆದ್ದರಿಂದ ಏಕರೂಪ ಸಮಾನ ಶಿಕ್ಷಣ ನೀತಿ ಜಾರಿಗೆ ತಂದು ರಾಜಕಾರಣಿಗಳು ಹಾಗೂ ಸರಕಾರಿ ನೌಕರರ ಮಕ್ಕಳಿಗೆ ಸಮನಾದ ಶಿಕ್ಷಣ ಬಡವರ ಮಕ್ಕಳಿಗೂ ಸಿಗಬೇಕೆಂಬುದು ನಮ್ಮ ಬೇಡಿಕೆ ಎಂದರು. ರಾಜ್ಯದ ಗ್ರಾಮಗಳಲ್ಲಿನ ಶಾಲೆಗಳನ್ನು ಮ್ಯಾಗ್ನೆಟ್ ಶಾಲೆಗಳಿಗೆ ವಿಲೀನಗೊಳಿಸಿ ಬಡ ಮಕ್ಕಳನ್ನು ಶಿಕ್ಷಣ ವಂಚಿತರನ್ನಾಗಿ ಮಾಡಲಾಗುತ್ತಿದೆ. ಅಲ್ಲದೆ ಇದು ಖಾಸಗಿ ಶಾಲೆಗಳಿಗೆ ನೆರವಾಗುವ ಹುನ್ನಾರವಾಗಿದೆ ಎಂದು ಆರೋಪಿಸಿದರು. ವಿದ್ಯಾನೀತಿ ವಿರೋಧಿಸಿ ಎಡಗೈನಲ್ಲಿ ಕಪ್ಪು ಧ್ವಜ ಹಿಡಿದು ಗಣರಾಜ್ಯೋತ್ಸವ ದಿನಾಚರಣೆ ದಿವಸ ನಾವು ವಿರೋಧ ಮಾಡಿದ್ದೀವಿ. ನಮ್ಮನ್ನೆಲ್ಲ ದಸ್ತಗಿರಿ ಮಾಡಿದರು. ಅದು ಒಂದು ಕಡೆ ಇರಲಿ. ಈಗ ಸರ್ಕಾರಿ ಶಾಲೆ ಉಳಿವಿಗಾಗಿ ಏಪ್ರಿಲ್ 11ನೇ ತಾರೀಕು ಮಂಡ್ಯ ಜಿಲ್ಲೆಯಾದ್ಯಂತ STMC ಸದಸ್ಯರು, ರೈತ ಸಂಘದ ಸದಸ್ಯರು ಜೊತೆಗೂಡಿ ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಏನು ಮಂಡ್ಯ ಜಿಲ್ಲೆಯಲ್ಲಿ 233 ಗ್ರಾಮ ಪಂಚಾಯಿತಿ ಇದೆ ಮತ್ತು 354 ಸರ್ಕಾರಿ ಶಾಲೆಗಳನ್ನ ಬೀಗ ಹಾಕಿದ್ದಾರೆ. ಆ ಸರ್ಕಾರಿ ಶಾಲೆಗಳನ್ನ ಬೀಗ ತೆಗಿಸಬೇಕು ಸರ್ಕಾರದವರು. ನಾವು ಹೋರಾಟ ಮಾಡಿ ಬೀಗ ತೆಗಿಸ್ಬೇಕು ಅಂತ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ 1500ಕ್ಕೂ ಹೆಚ್ಚು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿದ್ದಾವೆ. ಅಷ್ಟರಲ್ಲೂ CBSE ಗುಣಮಟ್ಟದ ದ್ವಿಭಾಷಾ ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯ ಒದಗಿಸ್ಬೇಕು. ಇದು ನಮ್ಮ ಮೊದಲನೇದು. ಇವರು ಸರ್ಕಾರದವರು ಯಾವುದಕ್ಕೂ ನಾವು ಡಿಸೆಂಬರ್ 13ನೇ ತಾರೀಕಿಂದ ಚಳವಳಿ ಮಾಡ್ತಾಯಿದ್ದೀವಿ. ಡಿಸೆಂಬರ್ 13ನೇ ತಾರೀಕು 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ. ನಮ್ಮನ್ನ ಕರೆದು ಮಾತಾಡಿ ಅಂತ ಹೇಳಿದ್ವಿ. ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಅವರಿಗೆ. ಗಣರಾಜ್ಯೋತ್ಸವ ದಿನಾಚರಣೆ ಮುಂಚಿತವಾಗಿ ಯಾರು ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ತಾ ಇಲ್ಲ ಜನಪ್ರತಿನಿಧಿಗಳು. ಸಂಘದ ಮಂಡ್ಯ ತಾಲೂಕು ಯುವ ಘಟಕದ ಅಧ್ಯಕ್ಷ ಸಂತೋಷ್ ಮಂಡ್ಯಗೌಡ ಮಾತನಾಡಿ, ಜಿಲ್ಲೆಯ ಎಲ್ಲ ಗ್ರಾಮಗಳನ್ನು ತಲುಪಲಿವೆ. ಅದರೊಳಗೆ ಸರ್ಕಾರ ಜಿಲ್ಲಾದ್ಯಂತ ಮುಚ್ಚಿರುವ 354 ಶಾಲೆಗಳನ್ನು ಮತ್ತೆ ತೆಗೆದು CBSE ಹಾಗೂ 1500ಕ್ಕೂ ಹೆಚ್ಚು ಸರಕಾರಿ ಶಾಲೆಗಳಲ್ಲಿ LKGಯಿಂದ 5ನೇ ತರಗತಿವರೆಗೆ ಗುಣಮಟ್ಟದ ದ್ವಿಭಾಷಾ ನೀತಿಯಲ್ಲಿ ಶಿಕ್ಷಣ, ಮೂಲಭೂತ ಸೌಕರ್ಯ ಒದಗಿಸಬೇಕು. ಮುಂದಿನ ಶೈಕ್ಷಣಿಕ ಅವಧಿಯ ಆರಂಭದಲ್ಲಿ ಜಿಲ್ಲೆಯ ಎಲ್ಲ ಸರಕಾರಿ ಶಾಲೆಗಳಿಗೆ ಬೀಗ ಹಾಕಿ ಮಕ್ಕಳು ಹಾಗೂ ಪೋಷಕರ ಜೊತೆಗೂಡಿ DDPI ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು. ಅಲ್ಲದೆ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆಯ ಎದುರು ಮಕ್ಕಳಿಗೆ ಬಹಿರಂಗ ಪಾಠ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಗ್ರಾಮದಲ್ಲೂ ಎಲ್ಲೆಲ್ಲಿ ಸರ್ಕಾರಿ ಶಾಲೆ ಮುಚ್ಚಿದೆ ಅಲ್ಲೆಲ್ಲ ಸಂಘನ ಕಟ್ಕೊಂಡು ಸಂಘದವರೇ ಓಪನ್ ಮಾಡ್ತಾರೆ. ಏನದು STMC ಸಂಘ, ಹಿರಿಯ ವಿದ್ಯಾರ್ಥಿಗಳ ಸಂಘನೇ ಸ್ಕೂಲ್ಗಳನ್ನ ಓಪನ್ ಮಾಡಿ ಟೀಚರ್ಸ್ನ ಅಪಾಯಿಂಟ್ ಮಾಡಿದ್ರೆ, ಇಬ್ಬರು ಏನಾರು ಟೀಚರ್ಸ್ ಏನಾರು ಅಪಾಯಿಂಟ್ ಮಾಡಿದ್ರೆ ಅವ್ರಿಗೆಲ್ಲ ಟ್ರೈನಿಂಗ್ ನಾನೇ ಕೊಡ್ತೀನಿ. ಮಂಡ್ಯದಲ್ಲಿ ಕರೆದು ಪೂರ್ತಿ
33 ಗ್ರಾಮ ಪಂಚಾಯತಿಲಿರೋ ಸ್ಕೂಲಲ್ಲಿ ಪ್ರತಿಯೊಬ್ಬರು ಟೀಚರ್ನು ಪ್ರತಿ ತಿಂಗಳು ಮಂಡ್ಯದಲ್ಲಿ ಕರೆದು ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀನಿ. CBSE ಸ್ಟ್ಯಾಂಡರ್ಡ್ನೇ ಟ್ರೈನ್ ಅಪ್ ಮಾಡ್ತೀನಿ. ಆ ಟೀಚರ್ಸ್ ಹೋಗಿ ಅಲ್ಲಿ ಪಾಠ ಮಾಡ್ತಾರೆ. ಸೊ ಏನೂ ತೊಂದರೆ ಆಗಲ್ಲ ನಮಗೆ. ಸರ್ಕಾರ ಏನಾರ ಇಮಿಡಿಯೇಟ್ ಮಾಡಲಿಲ್ಲ ಅಂದರೆ ಇಮಿಡಿಯೇಟ್ ನಾವೇ ಕೈ ತೊಗೋತಿದ್ವಿ. ಪೂರ್ತಿ ವರ್ಷಕ್ಕೆ ತೊಗೊಂಡು 354 ಸ್ಕೂಲ್ನ ಹೊಸಕ್ಕೆ ತೊಗೊಂಡು ನಾವು ಸರ್ಕಾರಿ ಶಾಲೆಯಲ್ಲಿ CBSE ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ. ಮತ್ತು ಪಾದಯಾತ್ರೆ ಮಾಡಬೇಕಾದ್ರೆ ನೀವೆಲ್ಲ ನೋಡಿದ್ರೆ ನವೋದಯ ಕೋಚಿಂಗ್ದೆಲ್ಲ ಮಕ್ಕಳು ಹಳ್ಳಿಯಿಂದ ಇಲ್ಲಿಗೆ ಸಿಟಿಗೆ ಆಟೋ ಮಾಡಿಕೊಂಡು ಇದಕ್ಕೆ ಹೋಗ್ತಾರಲ್ಲ, ಏನಿಗೆ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಜಾತ್ರೆಗೆ, ಹಂಗೆ ಬರ್ತಾ ಇರ್ತಾರೆ ಪ್ರತಿದಿನ ಬೆಳಗ್ಗೆನೆ. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷರಾದ ರಾಮಲಿಂಗೇಗೌಡ, ಶಿವಳ್ಳಿ ಚಂದ್ರಶೇಖರ್, ತಾಲೂಕು ಅಧ್ಯಕ್ಷ ಪುಟ್ಟಸ್ವಾಮಿ, SDMC ಮೈಸೂರು ಜಿಲ್ಲಾಧ್ಯಕ್ಷ ರೇವಣ್ಣ ಇದ್ದರು. ಸಾಮಾನ್ಯ ಜನರ ಜೀವನೋಪಾಯ ಮತ್ತು ಹಕ್ಕುಗಳ ಮೇಲಿನ ನಿರಂತರ ದಾಳಿ ನಿಲ್ಲಿಸಲು ಕೇಂದ್ರ ಸರ್ಕಾರದ ಕಾಮಿರ್ಕ ಕೋಡ್ ರದ್ದುಪಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಏಪ್ರಿಲ್ 12ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಮತ್ತು ಸ್ವಯಂ ಪ್ರೇರಿತ ಬಂದ್ ನಡೆಸಲಾಗುವುದು ಎಂದು CITU ಪ್ರಧಾನ ಕಾರ್ಯದರ್ಶಿ ಸಿ. ಕುಮಾರಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿದ್ದ 29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ಕಾರ್ಪೊರೇಟ್ ಸಂಸ್ಥೆಗಳಿಗೆ ನೆರವಾಗಲು 4 ಕಾರ್ಮಿಕ ಸಂಹಿತೆಗಳನ್ನು ಪ್ರಕಟಿಸಿದೆ. 2019 ಹಾಗೂ 2020ರಲ್ಲೂ ಇದು ಜಾರಿಯಾಗದಂತೆ 5 ಮುಷ್ಕರಗಳನ್ನು ಮಾಡಿ ತಡೆಹಿಡಿಯಲಾಗಿತ್ತು ಎಂದರು. ಸಾರ್ವಜನಿಕ ಬಳಕೆಯ ವಿದ್ಯುತ್, ದೂರ ಸಂಪರ್ಕ, ಕಲ್ಲಿದ್ದಲು, ಗಣಿಗಾರಿಕೆ, ರೈಲ್ವೆ, ಹೆದ್ದಾರಿ, ಬಂದರು, ಹಡಗುಕಟ್ಟೆಗಳು, ನಗರಾಭಿವೃದ್ಧಿ, ತೈಲ ಮುಂತಾದವನ್ನು ಖಾಸಗೀಕರಣ ಮಾಡಲಾಗಿದೆ. ಭೂಸ್ವಾಧೀನ ಕಾಯ್ದೆ ಮೂಲಕ 70% ಕೃಷಿಕರು ನಿರುದ್ಯೋಗಿಗಳಾಗಿದ್ದಾರೆ. ಇದೀಗ ಯೂನಿಯನ್ ಮುಕ್ತ ವಾತಾವರಣ ಕಲ್ಪಿಸಲು ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿ ಹೊಸ ಶ್ರಮಿಕ ನೀತಿ ಜಾರಿಗೆ ತರಲು ಯತ್ನಿಸುತ್ತಿದೆ ಎಂದು ಆರೋಪಿಸಿದರು. 12 ಅಖಿಲ ಭಾರತ ಮುಷ್ಕರ, JCTUನ ಎಲ್ಲ ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು, ಸಂಯುಕ್ತ ಹೋರಾಟ ಕರ್ನಾಟಕ, ಅಖಿಲ ಭಾರತ ಮಟ್ಟದಲ್ಲಿ ಕಿಸಾನ್ ಸಂಯುಕ್ತ ಹೋರಾಟ SKM, ಹೀಗೆ ಎಲ್ಲರೂ ಸೇರಿ ಈ ಒಂದು ಹೋರಾಟ ರೈತ, ಕಾರ್ಮಿಕ, ಕೂಲಿಕಾರ, ಮಹಿಳಾ, ವಿದ್ಯಾರ್ಥಿ, ಯುವಜನ ಮತ್ತು ದಲಿತ ಕನ್ನಡಪರ ಸಂಘಟನೆಗಳು ಸ್ವಯಂ ಪ್ರೇರಿತ ಬಂದ್ ಆಗಬೇಕು ಅಂತೇಳಿ ಕರೆಯನ್ನು ನೀಡಲಾಗಿದೆ. ಈಗಾಗಲೇ 1.5 ತಿಂಗಳಿಂದ ತಯಾರಿಗಳು ನಡೀತಾ ಇದೆ. ಈ ದೇಶದಲ್ಲಿ ದುಡಿಯುವ ವರ್ಗ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ರೈತಾಪಿ ವರ್ಗ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಮೊನ್ನೆ ನಡೆದಂಥ ಬಜೆಟಲ್ಲೂ ಕೂಡ ರೈತರು, ದುಡಿಯುವ ವರ್ಗ, ಕಾರ್ಮಿಕರು, ಮಹಿಳೆಯರು, ದಲಿತ ವಿಭಾಗ ಎಲ್ಲ ಹಿಂದುಳಿದ ವರ್ಗವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರೋದು ಕೂಡ ಎದ್ದು ಕಾಣ್ತಾ ಇದೆ. ಯಾಕಂದರೆ ಇವತ್ತು BJP ಸರ್ಕಾರ ಕಳೆದ 11 ವರ್ಷದಲ್ಲಿ ಅವರು ಏನು NDA ಸಪೋರ್ಟಿಂದ ಸರ್ಕಾರ ನಡೆಸ್ತಾ ಇದ್ದಾರೆ. ಈ ಬಾರಿ ಅವರಿಗೆ ಪೂರ್ಣ ಬೆಂಬಲ ಇಲ್ಲದೇ ಇದ್ದಾಗಲೂ ಕೂಡ ಸಂಪೂರ್ಣವಾಗಿ ಕಾರ್ಮಿಕ ವಿರೋಧಿ 4 ಲೇಬರ್ ಕೋಡನ್ನು ಅವರು ತಂದಿದ್ದಾರೆ. ಅದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, 4 ಲೇಬರ್ ಕೋಡ್ಗಳು ಸಂಘ ಕಟ್ಟಬಾರ್ದು, ಪ್ರಶ್ನೆ ಮಾಡಬಾರ್ದು, ಕನಿಷ್ಠ ವೇತನ ಕೇಳಬಾರ್ದು, ಕೆಲಸಕ್ಕೆ ಭದ್ರತೆ ಕೇಳಬಾರ್ದು, ನಿಗದಿಯಾದ ಆದಾಯ ಕೇಳಬಾರ್ದು ಅನ್ನುವಂತಹ ಒಂದು ರೀತಿಯ ನಿರ್ಲಜ್ಜತನವನ್ನು ತೋರಿ ಇವತ್ತು ಕಾರ್ಪೊರೇಟ್ ಬಂಡವಾಳಶಾಹಿಗಳಿಗೆ ರತ್ನಗಂಬಳಿಯನ್ನು ಹಾಸಿದೆ. ಆ ಮೂಲಕ ಕಾರ್ಮಿಕರನ್ನು ಜೀತದಾಳಾಗಿ ಮಾಡುವ, ಗುಲಾಮ್ಗಿರಿಗೆ ತಗೊಂಡೋಗುವ ನೀತಿಗಳನ್ನು ಇವತ್ತು ಜಾರಿ ಮಾಡಿದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರ ಕೂಡ ಮೊನ್ನೆ ನೋಟಿಫಿಕೇಶನ್ ಜಾರಿ ಮಾಡಿದೆ. ನಾವು ರಾಜ್ಯ ಸರ್ಕಾರದ ಬಗ್ಗೆ ನಿರೀಕ್ಷೆ ಇಟ್ಟಿದ್ವಿ, ನಿಯಮಾವಳಿ ರೂಪಿಸಲ್ಲ ಅಂತ. ಆದರೆ ಅವರು ಕೂಡ ಮೊನ್ನೆ ನಿಯಮಾವಳಿಯನ್ನು ರೂಪಿಸಿದ್ದಾರೆ ಅಂತ ಹೇಳಿದ್ರೆ ಇವರೆರಡು ನೀತಿಯಲ್ಲಿ ಒಂದೇ, ಬಣ್ಣ ಮಾತ್ರ ಚೇಂಜು ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ಲೇಬರ್ ಕೋಡ್ ಜಾರಿಯಾಗಿರೋದ್ರಿಂದ ಬಂಡವಾಳಶಾಹಿಗಳಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಕೆಲಸದ ಅವಧಿ ಕೂಡ ಹೆಚ್ಚಳ ಮಾಡ್ತಾರೆ, ಕೆಲಸಕ್ಕೆ ಅಭದ್ರತೆ ಉಂಟಾಗುತ್ತೆ, ಹೈರ್ ಆ್ಯಂಡ್ ಫೈರು ತೆಗೆದು ಬಿಸಾಡುವಂಥ ನೀತಿಗಳನ್ನ ತರ್ತಿದ್ದಾರೆ. ಅದರಲ್ಲಿ ಕನಿಷ್ಠ ವೇತನ, ರಾಷ್ಟ್ರೀಯ ಕನಿಷ್ಠ ವೇತನ 176 ಇತ್ತು, 2 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದಾರೆ. ಕಳೆದ 4-5 ವರ್ಷದಿಂದ ಅದರ ಹೆಚ್ಚಳವೇ ಆಗಿಲ್ಲ. ಆದರೆ ಇವತ್ತು 178 ರೂಪಾಯಿ ಕನಿಷ್ಠ ಕೂಲಿಲಿ ಬದುಕಬೇಕು ಅಂತ ನರೇಂದ್ರ ಮೋದಿ ಸರ್ಕಾರ ಹೇಳುತ್ತೆ. ಇವತ್ತು ದಿನದಲ್ಲಿ 500 ರೂಪಾಯಿ ತಗೋತಾ ಇರೋರಿಗೆ 178 ರೂಪಾಯಿ ಕೂಲಿ ಮಾತ್ರ ಕೊಡ್ತೀವಿ, ನೀವು 500 ರೂಪಾಯಿ ಕೂಲಿ ತಗೊಳ್ಳಂಗಿಲ್ಲ ಅಂತೇಳಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ವೇತನ ಕಡಿತ ಆಗುತ್ತೆ. ಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ AL ಕೆಂಪುಗೌಡ, MV ಕೃಷ್ಣ, CITU ಜಿಲ್ಲಾಧ್ಯಕ್ಷ MM ಶಿವಕುಮಾರ್, ಕರುನಾಡ ಸೇವಕರು ಅಧ್ಯಕ್ಷ MB ನಾಗಣ್ಣಗೌಡ, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಕೃಷ್ಣ, AIAWU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ B ಹನುಮೇಶ, ಜನಶಕ್ತಿಯ M ಸಿದ್ದರಾಜು ಇದ್ದರು.